ಇನ್ನು ಕರಾವಳಿ ಭಾಗದಲ್ಲಿ ಪುಷ್ಯ ಮಳೆಯ ಆರ್ಭಟ ಮುಂದುವರೆದಿದೆ. ದಕ್ಷಿಣ ಕನ್ನಡದ ಹಲವೆಡೆ ಭಾರೀ ಮಳೆಯ ಅಬ್ಬರ ಹೆಚ್ಚಾಗಿದೆ. ನೋಡ್ತಾ ಇದ್ದಂತೆ ರಸ್ತೆ ಬದಿಯ ಗುಡ್ಡ ಒಂದು ಕುಸಿದು ಬಿದ್ದಿದೆ. ಕರಾವಳಿ ಭಾಗದಲ್ಲೂ ಪುಷ್ಯ ಮಳೆಯ ಆರ್ಭಟ ಮುಂದುವರೆದಿದೆ. ದಕ್ಷಿಣ ಕನ್ನಡದ ಹಲವೆಡೆ ಮಳೆಯಾಗ್ತಾ ಇರುವಂತದ್ದು ನೋಡ್ತಾ ಇದ್ದಂತೆ ರಸ್ತೆ ಬದಿಯ ಗುಡ್ಡ ಕುಸಿದು ಬಿದ್ದಿದೆ. ಬೆಳ್ತಂಗಡಿ ತಾಲೂಕಿನ ಸವಣಾಲು ಅನ್ನುವಲ್ಲಿ ಘಟನೆ ನಡೆದಿದೆ. ಮನೆಯೊಂದರ ಸಮೀಪದಲ್ಲೇ ಏಕಾಏಕಿ ಗುಡ್ಡ ಕುಸಿದು ಬಿದ್ದಿರುವಂತದ್ದು. ಬೆಳ್ತಂಗಡಿ ತಾಲೂಕಿನ ಹಲವೆಡೆ ಅನಾಹುತಗಳು ಆಗ್ತಾ ಇದೆ. ಈ ಗುಡ್ಡ ಪ್ರದೇಶಗಳಲ್ಲಿ ಮಳೆಯನ್ನ ನಿರ್ಮಿಸಿಕೊಂಡಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ನೇರವಾಗಿ ದೃಶ್ಯಾವಳಿಗಳಲ್ಲಿ ಗುಡ್ಡ ಕುಸಿದು ಬೀಳ್ತಾ ಇರೋದನ್ನ. ಈ ರೀತಿಯಾಗಿ ಘಟನೆಗಳು ನಡೀತಲೇ ಇರುತ್ತೆ. ಯಾವಾಗ ಎಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಈ ಭಾಗಗಳಲ್ಲಿ ನೇರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅಕ್ಕಪಕ್ಕ ಮನೆಗಳು, ಸಣ್ಣ ಪುಟ್ಟ ಮನೆಗಳನ್ನ ಹೆಚ್ಚಿನದಾಗಿ ಈ ಭಾಗಗಳಲ್ಲಿ ಗುಡ್ಡಗಳ ಮಧ್ಯದಲ್ಲೇ ಮನೆ ಕಟ್ಟಿಕೊಂಡಿರುವಂತವರು ಇರ್ತಾರೆ. ಹೀಗಿರುವಾಗ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವಾಗ ಯಾವ ಒಂದು ಆಘಾತ ಉಂಟಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಇವತ್ತಿನ ಘಟನೆ 3 ಜನ ಅಪ್ಪ ಅಮ್ಮ ಮಗು ಪ್ರಾಣ ಕಳ್ಕೊಂಡಿರುವಂಥದ್ದು. ಮೃತದೇಹಗಳಿಗಾಗಿ ಇನ್ನೂ ಹುಡುಕಾಟ ನಡೀತಾ ಇದೆ. ಈ ರೀತಿಯಾದಂತಹ ಘಟನೆಗಳು ರಸ್ತೆ ಬದಿಯಲ್ಲಿ ಹೋಗುವಾಗಲೂ ಕೂಡ ಎಚ್ಚರಿಕೆನ ವಹಿಸಬೇಕಾಗುತ್ತೆ. ಹಾಗೆಯೇ ಅಕ್ಕಪಕ್ಕ ಗುಡ್ಡಗಳಿದ್ದಲ್ಲಿ ಮನೆಯವರು ಎಚ್ಚರಿಕೆನ ವಹಿಸ್ಕೊಂಡಿರಬೇಕಾಗುತ್ತೆ.